ರಾಜ್ ಬಿ ಶೆಟ್ಟಿನ ತುಂಬಾನೇ ಅವತಾರಗಳಲ್ಲಿ ನೋಡ್ಬಿಟ್ಟಿದೀವಿ. ಒಂದು ಮೊಟ್ಟೆ ಆಗಿರುವಂತ ಕತೆ, ಪೇಷಂಟ್ ಆಗಿ, ಬುದ್ಧಿಮಾಂದ್ಯನಾಗಿ ಅಂಡ್ ವಿಲ್ಲನ್ ಆಗು ಕೂಡ. ಆದ್ರೆ ಈ ಗೆಟಪ್ ಅಲ್ಲಿ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಪೊಲೀಸ್. ನಮ್ ಕನ್ನಡದಲ್ಲಿ ಹೊಸ ಸಿನಿಮಾ ಬರ್ತಾ ಇದೆ ರಕ್ಕಸಾಪುರದೊಳ್. ಇದೇ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಆಕ್ಟ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ರಾಜ್ ಬಿ ಶೆಟ್ಟಿ ಲೈಫ್ ಅಲ್ಲಿ ಈ ರೀತಿ ಒಂದು ಐಪ್ ಆಗಿರುವಂತ ಕ್ಯಾರೆಕ್ಟರ್, ಅದು ಕೂಡ ಪೊಲೀಸ್ ಕ್ಯಾರೆಕ್ಟರ್ ಸಿಗ್ತಾ ಇರೋದು ಫಸ್ಟ್ ಟೈಮ್. ಇಂಟ್ರೊಡಕ್ಷನ್, ಪ್ರೆಸೆಂಟೇಷನ್ ಎರಡು ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದ್ದಿದ್ರೆ ಇನ್ನೂ ಮಾಸ್ ಆಗಿರ್ತಿತ್ತು. ಇನ್ನ ಈ ಟೀಸರ್ ಒಳಗಡೆ ರಾಜ್ ಬಿ ಶೆಟ್ಟಿನ ತುಂಬಾನೇ ಡೊಮೈನ್ ಆಗಿ ತೋರಿಸ್ಬಿಟ್ಟಿದ್ದಾರೆ. ಅದು ಯಾರಿಗೂ ಲೈಕ್ ಆಗ್ತಾ ಇಲ್ಲ, ಸೆನ್ಸು ಕೂಡ ಆಗ್ತಾ ಇಲ್ಲ. ಇನ್ನ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ರವಿ ಸಾರಂಗ. ಇದೇ ಫಸ್ಟ್ ಸಿನಿಮಾ ಇವ್ರಿಗೆ ಡೈರೆಕ್ಷನ್ ಅಲ್ಲಿ. ಇಲ್ಲಿ ಬರೀ ರಾಜ್ ಬಿ ಶೆಟ್ಟಿ ಅಲ್ದೇನೆ ಅನಿರುದ್ಧ್ ಭಟ್, ಗೋಪಾಲ್ ಕೃಷ್ಣ ದೇಶಪಾಂಡೆ, ಜಹಂಗೀರ್, ಅರ್ಚನಾ ಕೊಟ್ಟಿಗೆ, ಸ್ವತಿಷ್ಠ ಕೃಷ್ಣ, ಪ್ರಶಾಂತ್ ಸಂಬರ್ಗಿ, ಸಲ್ಮಿನ್ ಶರೀಫ್, ಗೌರವ್ ಶೆಟ್ಟಿ, ಬಿ ಸುರೇಶ್ ಅಂಡ್ ರಾಜ್ ಬಿ ಶೆಟ್ಟಿ ತುಂಬಾನೇ ಗಮನ ಸೆಳೆದಿರುವಂತ ದೊಡ್ಡ ದೊಡ್ಡ ಆಕ್ಟರ್ ಗಳೆಲ್ಲ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಬಟ್ ಟೀಸರ್ ಕಟ್ ಯಾವ ಲೆವೆಲ್ ಅಲ್ಲಿ ಇತ್ತು ಅಂದ್ರೆ 2012-13 ಯಾವ ರೀತಿ ಕಟ್ಗಳು ಬರ್ತಾ ಇದ್ವು ಆ ತರ ಇದೆ. ಆ ತರ ಅಂದ್ರೆ ನನ್ಗೆ ಇಲ್ಲಿ ಕನ್ಫರ್ಮ್ ಆಗುತ್ತೆ ಟೆಕ್ನಿಷಿಯನ್ಸ್ ಗಳೆಲ್ಲ ತುಂಬಾ ಅಳುಬ್ರು ಅಂತ. ಮೊದಲನೇದಾಗಿ ಟೀಸರ್ ನ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಕರೆಕ್ಟ್ ಆಗಿ ನೋಡಿದ್ರೆ ನಿಮ್ಗೆ ಯಾವ ರೀತಿ ಸಿನಿಮಾ ಫೀಲ್ ಆಗ್ತಾ ಇದೆ ಅಂದ್ರೆ, ತೆಲುಗು ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮಾ ಬಂತು ಮಂಗಳವಾರಂ ಅಂತ, ಪಾಯಲ್ ರಜಪೂತ್ ಅವ್ರದ್ದು. ಸಿನಿಮಾ ಯಾವ ಲೆವೆಲ್ ಅಲ್ಲಿ ಇಟ್ಟಾಯ್ತು ಅಂತ ನಿಮಗೂ ಕೂಡ ಗೊತ್ತು. ಇನ್ನ ಈ ರಕ್ಕಸಪುರದೊಳು ಸಿನಿಮಾದ ಟೀಮು ಕೂಡ ಅದೇ ಟೀಮ್ ನ ಮ್ಯಾಚ್ ಮಾಡ್ತಾ ಇರೋದು ನೋಡ್ಬಿಟ್ಟು ಏನೋ ಒಂದು ಸಸ್ಪೆನ್ಸ್ ಆಗಿದೆ ಅನ್ನೋದನ್ನ ಬಿಲ್ಡ್ ಮಾಡಿದೆ ಇಲ್ಲಿ ಟೀಸರ್. ಆದ್ರೆ ಪ್ರೆಸೆಂಟ್ ಇಲ್ಲಿ ಓಲ್ಡ್ ಹಸಿರು ತುಂಬಿರೋ ಊರೊಳಗಡೆ ಉಸಿರುನ ಅರಿಸ್ಕೊಂಡ್ ಬರ್ತಾ ಇದ್ದಾನೆ ಒಬ್ಬ. ಇಲ್ಲಿ ಅವನು ಪಕ್ಕ ಮಾಟಗಾರನೇ ಆಗಿರ್ತಾನೆ. ಈ ರೀತಿ ಕೊಲೆಗಳನ್ನೆಲ್ಲ ಮಾಡ್ತಾ ಇರೋದ್ ನೋಡಿದ್ರೆ ಪಕ್ಕ ಅವನು ಮಾಟಗಾರನೇ ಆಗಿರ್ತಾನೆ, ಬ್ಲಾಕ್ ಮ್ಯಾಜಿಕ್ ಮಾಡೋನು. ಇನ್ನೊಂದ್ ಆಂಗಲ್ ಅಲ್ಲಿ ನರಬಲಿ ಕೊಡೋದನ್ನು ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದಾರೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಜೊತೆಗೆ. ಇನ್ನ ಮನಿ ಶಾಟ್, ಇದೇ ಸೀನ್ ನೋಡ್ಬಿಟ್ಟು ನಾನು ಮಂಗಳವಾರಂ ಸಿನಿಮಾ ಜೊತೆ ಕಂಪೇರ್ ಮಾಡ್ಕೊಂಡಿದ್ದು. ಸೇಮ್ ಎಕ್ಸಾಕ್ಟ್ ಆಗಿ ಪಾಯಲ್ಗೆ ಯಾವ ರೀತಿ ಒಡದ್ ಬಡದ್ ಸಾಯಿಸ್ತಾರೋ ಅದೇ ರೀತಿ ಇಲ್ಲೂ ಕೂಡ ಒಡದ್ ಬಡದ್ ಸಾಯಿಸ್ತಾವ್ರೆ. ಪಕ್ಕ ಅಲ್ಲಿ ತಿಮ್ಮು ಇಲ್ಲಿ ತಿಮ್ಮು ಕರೆಕ್ಟ್ ಬ್ಲೆಂಡ್ ಆಗ್ಬಿಡ್ತು. ಇಲ್ಲಿ ಕೆರೆ ಎಲ್ಲ ಕೆಂಪಾಗಿ ರಕ್ತ ಚಿಕ್ತವಾಗುತ್ತೆ, ಹಸಿ ಮರನೇ ಬೆಂಕಿ ಎತ್ಕೊಂಡ್ ಬೇಯ್ತದೆ, ಸಾವಿರಾರು ಜನ ತುಂಬಿ ತುಳುಕ್ತಾರೋ ಈ ಊರಲ್ಲಿ ಸಾವು ನರ್ತನನು ಕೂಡ ಆಡುತ್ತಂತೆ. ಊರಿನ ಪೂಜಾರಿ ಇಷ್ಟೊಂದೆಲ್ಲ ಐಡೆಂಟಿಫೈ ಮಾಡಿದ್ದಾನೆ ಅಂದ್ಮೇಲೆ ಇದಕ್ಕೆ ಪರಿಹಾರನು ಕೂಡ ಕಂಡು ಹಿಡಿದಿರ್ತಾನೆ. ಅದು ರಾಜ್ ಬಿ ಶೆಟ್ಟಿನೂ ಕೂಡ ಆಗಿರ್ಬೋದು ಅಥವಾ ದೇವ್ರೇ ಆಗಿರ್ಬೋದು. ಇಲ್ಲಿ ನಿಜವಾಗ್ಲೂ ಡಿಸಪಾಯಿಂಟ್ ಆಗೋದು ರಾಜ್ ಬಿ ಶೆಟ್ಟಿ ಅವರ ಎಂಟ್ರಿ. ಬಾಗ್ಲನ್ನ ಹೊಡ್ಕೊಂಡೇನ ಬರ್ತಾರೆ, ಗನ್ ಹಿಡ್ಕೊಂಡು ಹಳೆ ಧಾರಾವಾಹಿ ಸ್ಟೈಲ್ ಅಲ್ಲಿ ಎಂಟ್ರಿ ಕೊಟ್ಬಿಡ್ತಾರೆ. ಅದನ್ನ ಟೆಕ್ನಿಷಿಯನ್ಸ್ ಗಳು ಮಾಡಿರುವಂತ ಮಿಸ್ಟೇಕ್. ಅವ್ರು ಪರ್ಫೆಕ್ಟ್ ಆಗಿ ಆಕ್ಟ್ ಮಾಡಿರ್ತಾರೆ, ಬಟ್ ಟೆಕ್ನಿಷಿಯನ್ಸ್ ಕೈಲಿ ಇರೋದು ಇವೆಲ್ಲ. ಎಡಿಟಿಂಗ್ ಪಕ್ಕ ಮಾಸ್ ಆಗಿ ಆಗ್ಬಿಟ್ಟಿದ್ರೆ ಇದನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ತೋರಿಸಬಹುದಾಗಿತ್ತು ಎಂಟ್ರಿನ. ಮತ್ತೆ ಇಲ್ಲಿ ಬ್ಲಾಸ್ಟ್ ಆಗೋದು, ಫೈರ್ ಸೀನ್ಸ್ ಗಳು, ಇವುಗಳೆಲ್ಲ SFX ಇಂದ ಕ್ರಿಯೇಟ್ ಮಾಡಿದ್ದಾರೆ ಅಂತ ಐಡೆಂಟಿಫೈ ಮಾಡಬಹುದು ಆರಾಮಾಗಿ. ಅದು ಕೂಡ ಎಡಿಟಿಂಗ್ ಅಲ್ಲಿ ಇನ್ನೂ ಸ್ವಲ್ಪ ಬೆಟರ್ ಆಗ್ಬೇಕು. ಇನ್ನ ಇಷ್ಟೊಂದೆಲ್ಲ ನರಬಲಿ ಆಗುವಂತ ಟೈಮ್ ಅಲ್ಲಿ ಒಂದ್ ಹೆಂಗ್ಸು ಕೂಡ ಕಿಡ್ನಾಪ್ ಆಗ್ತಾಳೆ. ಇನ್ನ ಕಿಡ್ನಾಪ್ ಆಗಿರೋ ಆ ಹೆಂಗ್ಸಿನ ಮಗಳು ಸಣ್ಣ ಪಾಪು ಕೂಡ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾಳೆ ರಾಜ್ ಬಿ ಶೆಟ್ಟಿ ಹತ್ರ, ನಮ್ಮ ಅಮ್ಮನ ಪ್ಲೀಸ್ ಕರ್ಕೊಂಡ್ ಬಂದ್ ಬಿಡಿ ಅಂತ. ಇನ್ನೊಂದ್ ಆಂಗಲ್ ಅಲ್ಲಿ ರಾಜ್ ಬಿ ಶೆಟ್ಟಿನ ಗೋಸ್ಟ್ ರೈಡರ್ ಆಗಿ ನೋಡ್ಬಿಡ್ತೀವಿ ನಾವು. ಮೂಳೆಗೆಲ್ಲ ಬೆಂಕಿ ಎತ್ಕೊಂಡಿರೋ ಗೋಸ್ಟ್ ರೈಡರು, ಬೈಕ್ಗೆಲ್ಲ ಬೆಂಕಿ ಎತ್ಕೊಂಡಿರೋ ಗೋಸ್ಟ್ ರೈಡರು ಅಂಡ್ ಇಲ್ಲಿ ಯೂಸ್ ಮಾಡಿರುವಂತ VFX ಕೂಡ ಹಳೇದೇನೆ. ಅದು ನನಗೆ ಫೀಲ್ ಮಾಡ್ತದೆ. ಕೊನೆದಾಗಿ ರಾಜ್ ಬಿ ಶೆಟ್ಟಿನ ಗೋಸ್ಟ್ ರೈಡರ್ ಲುಕ್ ಅಲ್ಲೂ ಕೂಡ ನೋಡಿದ್ಮೇಲೆ, ಅವ್ರನ್ನ ಈ ರೀತಿ ರೆಪ್ರೆಸೆಂಟ್ ಮಾಡಿದ್ಮೇಲೆ ಇವರೇ ಯಾಕೆ ಈ ಆಟದ ಸೂತ್ರಧಾರ ಆಗಿರಬಾರ್ದು? ರಾಜ್ ಬಿ ಶೆಟ್ಟಿನ ಈ ರೀತಿ ಆಟಗಳನ್ನೆಲ್ಲ ಆಡ್ಬಿಟ್ಟು ಜನಗಳಿಗೆ ತೊಂದರೆನೂ ಕೂಡ ಕೊಡ್ತಿರಬಹುದು. ಡೆವಿಲ್ ಲುಕ್ ಅಲ್ಲಿ ನೋಡಿದ್ಮೇಲೆ ಇವರು ಡೆವಿಲಿಸ್ಟಿಕ್ ಆಗಿ ಆಕ್ಟ್ ಮಾಡಿರ್ತಾರೆ ಅಂತ ಐ ಹೋಪ್. ಇನ್ನ ಈ ಟೀಸರ್ ನೋಡ್ತಾ ಇದ್ರೆ ಸಮಥಿಂಗ್ ಏನೋ ಇಡನ್ ಆಗಿರೋದಂತೂ ಫಿಕ್ಸ್. ಇಲ್ಲಿ ರಾಜ್ ಬಿ ಶೆಟ್ಟಿ ಇನ್ವೆಸ್ಟಿಗೇಷನ್ ಮಾಡೋದಕ್ ಬರ್ತಾರ ಅಥವಾ ಅವರೇ ಇನ್ವೆಸ್ಟಿಗೇಷನ್ ಆಗ್ಬಿಡ್ತಾರ ಅನ್ನೋದನ್ನ ನಾವು ಫೆಬ್ರವರಿ 6ನೇ ತಾರೀಕು ನೋಡ್ಬೋದು. ಅವತ್ತೇ ಈ ಸಿನಿಮಾ ರಿಲೀಸ್ ಆಯ್ತಾ ಇರೋದು. ಈಗ ಟೀಸರ್ ನೋಡಿದೀವಿ, ನೆಕ್ಸ್ಟ್ ಟ್ರೈಲರ್ ಕೂಡ ನೋಡೋಣ ಯಾವ ರೀತಿ ಕ್ಯೂರಿಯಸ್ ನ ಬಿಲ್ಡ್ ಮಾಡ್ತಾರೆ ಅಂತ. ಸಿಗ್ತೀನಿ ಮುಂದಿನ ನೋಡೋದಲ್ಲಿ, ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್, ಬಾಯ್ ಬಾಯ್.